Hello friends, welcome back to my YouTube channel. So ಇವತ್ತು ನಾವು ಒಂದು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಇನ್ ಡಿಟೇಲ್ಡ್ ಆಗಿ ಮಾತಾಡೋಣ. ಏನೋ ಒಂದಷ್ಟು ನಿಮ್ಗೆ ಕನ್ಫ್ಯೂಷನ್ ಇದ್ರೆ ಕ್ಲಾರಿಟಿ ಸಿಗ್ತದ. ಸೊ ಏನು ಒಳ ಮೀಸಲಾತಿ ಜಾರಿಗೆ ತರುವವರೆಗೂ 28/10/2024 ನಂತರ ಹೊಸ ಆದೇಶಗಳನ್ನ ಹೊರಡಿಸಬಾರ್ದಂತ ಹೇಳಿ ಸರ್ಕಾರ ಎಲ್ಲಾ ನೇಮಕಾತಿ ಪ್ರಾಧಿಕಾರಗಳಿಗೆ ಒಂದು ಸೂಚನೆಯನ್ನ ಕಳಿಸಿತ್ತು. ಹಿಂಗಾಗಿ ಅದರ ನಂತರ 28/10/2024 ನಂತರ ಹೊಸದಾಗಿ ಯಾವುದೇ ರೀತಿ ನೋಟಿಫಿಕೇಶನ್ಸ್ ಗಳಾಗಿಲ್ಲ. ನೋಟಿಫಿಕೇಶನ್ಸ್ ಎಲ್ಲ ಸ್ಟಾಪ್ ಆಗಿದ್ದು, ಹಿಂಗಾಗಿ ಕೆಲವು ವಿದ್ಯಾರ್ಥಿಗಳದ್ದು ಏಜ್ ಬಾರ್ ಆಗದ. ಇವಾಗ ಒಳ ಮೀಸಲಾತಿ ಜಾರಿಗೇನು ಆಯ್ತು ಅಂಡ್ ಕೆಲವು ಹುದ್ದೆಗಳನ್ನ ರದ್ದು ಮಾಡಿ ರೀನೋಟಿಫಿಕೇಶನ್ ಅನ್ನು ಮಾಡವ್ರದಾರ. ಬಟ್ ಇಂಥ ಸಿಚುವೇಶನ್ ಒಳಗ ಯಾರ್ದೆಲ್ಲ ಕಟ್ ಆಫ್ ಏಜ್ ಅದ ನಿಯರ್ ಅದಾರು ಅಥವಾ ಏಜ್ ಮುಗ್ದದಲ್ಲ ಅಂತ ವಿದ್ಯಾರ್ಥಿಗಳಿಗೆ ಒಂದು ಮೋಸ ಆಗ್ಬಾರ್ದು, ಅನ್ಯಾಯ ಆಗ್ಬಾರ್ದು ಅನ್ನೋ ಕಾರಣಕ್ಕ ಒಂದು ಏಜ್ ರಿಲ್ಯಾಕ್ಸೇಷನ್ ನ ಕೊಡ್ಲಿಕ್ಕತ್ತಾರ. ಸೊ ಅದರ ಪ್ರಕಾರ ಏನಂತಂದ್ರ ಒಂದು ಬಾರಿಗೆ 2 ವರ್ಷದ ಏಜ್ ರಿಲ್ಯಾಕ್ಸೇಷನ್ ನ ವಯೋಮಿತಿಯಲ್ಲಿ ಸಡಲಿಕೆ ಸಿಗ್ತದ. ಯಾವ್ಯಾವ ಹುದ್ದೆಗಳಿಗೆ ಅಂದ್ರ ರಾಜ್ಯ ಸಿವಿಲ್ ಸೇವೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ಗರಿಷ್ಠ ವಯೋಮಿತಿಯಲ್ಲಿ ಸಡಲಿಕೆಯನ್ನು ಒಂದು ಬಾರಿಗೆ ಮಾಡಲು ನಿರ್ದೇಶಿಸಲಾಗಿದೆ 2 ವರ್ಷಗಳವರೆಗೆ. ಸೊ ಇದು ಎಲ್ಲಿಯವರೆಗೆ ಇರ್ತದ ಹಂಗಾದ್ರ ನೋಡೋದಾದ್ರ ಮುಂದಿನ ದಿನಾಂಕ 31/12/2027 ಡಿಸೆಂಬರ್ 31 ಈ ಏಜ್ ರಿಲ್ಯಾಕ್ಸೇಷನ್ ಇರ್ತದ. ಸೊ ಇದರ ಪ್ರಕಾರ ಮುಂದಿನ ದಿನಾಂಕ 31/12/2027 ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸಿರುವ ಅಧಿಸೂಚನೆಗಳ ಅನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲಾ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾ ನೇಮಕಾತಿ ನಿಯಮಾವಳಿಯಲ್ಲಿ ನಿಗದಿಪಡಿಸಿದ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಯ ಕ್ರಮವಾಗಿ 2 ವರ್ಷಗಳ ಸಡಲಿಕೆಗೆ ಆದೇಶಿಸಲಾಗಿದೆ. ಸೊ ಒಂದು ಬಾರಿಗೆ 2 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಸಿಗತೈತಿ. ಎಸ್, ಇದರ ಅವಶ್ಯಕತೆ ಇತ್ತು. ಯಾಕಂತಂದ್ರ ಮೀಸಲಾತಿ ಸಲುವಾಗಿ ಸಡನ್ ನಮ್ಗೆ ಎಲ್ಲಾ ನೋಟಿಫಿಕೇಶನ್ಸ್ ಗಳನ್ನ ಸ್ಟಾಪ್ ಮಾಡ್ರು. ಇದ್ರೊಳಗ ಎಷ್ಟು ಸಮಯ ವೇಸ್ಟ್ ಆಯ್ತು. ಸೊ ಹಿಂಗಾಗಿ ಏಜ್ ಕಟ್ ಆಫ್ ಯಾರ್ದ್ ನಿಯರ್ ಅದ, ಏಜ್ ಬಾರಿ ಯಾರ್ದಾಗೈತಿ ಅವ್ರಿಗೆಲ್ಲ ವಿದ್ಯಾರ್ಥಿಗಳಿಗೆ ಒಂಥರ ಮೋಸ ಅನ್ಯಾಯ ಆದಂಗ. ಇಲ್ಲಂತಂದ್ರ ನೋಟಿಫಿಕೇಶನ್ಸ್ ಗಳು ಕಂಟಿನ್ಯೂ ಇಟ್ಟಿದ್ರಂದ್ರ ಆ ಒಂದು ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನ ಬರೀತಾ ಇದ್ರು, ಅದೊಂದು ಪ್ರೊಸೆಸ್ ಕಂಟಿನ್ಯೂ ಇರ್ತಿತ್ತು. ಬಟ್ ಇವಾಗ ನೋಟಿಫಿಕೇಶನ್ ಅನ್ನ ಸ್ಟಾಪ್ ಮಾಡಿದ ಕಾರಣ ಈ ತರ ಏಜ್ ರಿಲ್ಯಾಕ್ಸೇಷನ್ ನ ಕೊಡ್ಲಿಕ್ಕತ್ತಾರ. ಸೊ ಇದೊಂದು ಗೋಲ್ಡನ್ ಅಪರ್ಚುನಿಟಿ ಅಂತಾನ ತಿಳ್ಕೊಳ್ರಿ. 2 ವರ್ಷ ಸಮಯ ಏನ್ ಕಡಿಮೆ ಅಲ್ಲ. ಸೊ ಬಹಳಷ್ಟು ಹುದ್ದೆಗಳಿಗೆ ರೀನೋಟಿಫಿಕೇಶನ್ಸ್ ಗಳು ಆಗುವದವ ಅಂಡ್ ಹೊಸದಾಗಿ ನೋಟಿಫಿಕೇಶನ್ಸ್ ಗಳನ್ನು ಬರಾಕತ್ತಾವ. ಸೊ ಹಿಂಗಾಗಿ ಈ ಟೈಮ್ ನ ಯುಟಿಲೈಸ್ ಮಾಡ್ಕೊಳ್ರಿ ಅಂಡ್ ಸರಿಯಾಗಿ ಒಂದು ಪ್ರಿಪರೇಷನ್ ನ ಮಾಡ್ಕೊಳ್ರಿ ಎಲ್ಲ. ಸೊ ಈ ಗೋಲ್ಡನ್ ಅಪರ್ಚುನಿಟಿನ ಸರಿಯಾಗಿ ಬಳಸ್ಕೊಳ್ರಿ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗೇತ್ ಅನ್ಕೋತೇನೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.